ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಂದರೆ ಮೀಶೋಯಿಂದ ತರಿಸಿರೋ ಪ್ರಾಡಕ್ಟು ಮತ್ತು ಪ್ರಾನ್ಸ್ ಫ್ರೈ ಮಾಡ್ತಾಯಿದ್ದೀನಿ. ಮೀಶೋಯಿಂದ ತರಿಸಿರೋದು ಇದೇನಂದರೆ ಗ್ಲಾಸಸ್ಸು. ಇದು 2 ಇತ್ತು, ಕಾಂಬೋ ಇತ್ತು ಇದು. ಒಂದು ಒಂಥರ ಡಿಸೈನ್ ಇದೆ, ಇನ್ನೊಂದು ಥರ ಡಿಸೈನ್ ಇದೆ. ಏನು ಬರೀ ಮೀಶೋಯಿಂದನೇ ತರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಬೇಡಿ. ಫ್ಲಿಪ್ಕಾರ್ಟಿಂದನೂ ತರಿಸಿದ್ದೀನಿ. ಅದ್ರಲ್ಲಿ ನಾನು ಡ್ರೆಸ್ಸಸ್ ತರಿಸಿದ್ದೀನಿ. ಅದನ್ನು ರಿವ್ಯೂ ಮಾಡಿಲ್ಲ ಅಷ್ಟೇ. ಇದಾದರೆ ಕಿಚನ್ ಐಟಮ್ಸ್ ಅಲ್ವಾ, ಯೂಸ್ ಆಗುತ್ತೆ ಅಂತ ರಿವ್ಯೂ ಮಾಡ್ತಾಯಿದ್ದೀನಿ. ಇದಕ್ಕೆ 2 ಸ್ಟೀಲ್ ಸ್ಟ್ರಾ ಕೊಟ್ಟಿದ್ದಾರೆ. ಗ್ಲಾಸ್ ಬಾಟಲು, ಸ್ಟೀಲ್ ಸ್ಟ್ರಾ ಮತ್ತು ಇದು ವುಡನ್ದು ಕ್ಯಾಪ್ ಇದೆ. ಏರ್ ಟೈಟ್ ಇದೆ ಕ್ಯಾಪ್ ಕೂಡ ಇದಕ್ಕೆ. ಅದರಲ್ಲಿ ಸ್ಟ್ರಾ ಹಾಕಕ್ಕಂತ ಮಿಡ್ಲಲ್ಲಿ ಒಂದು ಹೋಲ್ ಕೊಟ್ಟಿದ್ದಾರೆ. ಪ್ಯಾಕೇಜ್ ನೋಡಿ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಫಸ್ಟ್ ಈ ಥರ ಪೇಪರ್ ಕವರ್ ಹಾಕಿ ಅದ್ರ ಮೇಲೆ ಕಾರ್ಡ್ಬೋರ್ಡ್ ಪೇಪರ್ನ ರ್ಯಾಪ್ ಮಾಡಿದ್ದಾರೆ. ಅದೆರಡನ್ನೂ ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಹಾಕಿ ಕಳಿಸಿದ್ದಾರೆ. ಏನು ಡ್ಯಾಮೇಜ್ ಆಗೋ ಥರ ಇಲ್ಲ, ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಇದ್ರ ಪ್ರೈಸ್ ಎಷ್ಟು ಅಂತ ಅದರಲ್ಲೇ ಮೆನ್ಷನ್ ಮಾಡಿರ್ತೀನಿ ಇಲ್ಲಿ ನೋಡಿ. ಇದು ಒಂದು ಸ್ವಲ್ಪ ಬೆಂಡ್ ಆಗಿದೆ ಅಲ್ಲ, ಅಂದರೆ ಒಂದು ಸ್ಟ್ರೈಟ್ ಇದೆ, ಒಂದು ಬೆಂಡ್ ಆಗಿದೆ. ಬೆಂಡ್ ಆಗಿರೋದು ಸ್ವಲ್ಪ ಸ್ಪ್ಲಿಟ್ ಆದಂಗಿದೆ. ಅದು ಯೂಸ್ ಮಾಡಿದ್ಮೇಲೆ ನೋಡಬೇಕು. ಇದು ಇನ್ನೊಂದೇನು ಅಂತಂದರೆ ಇದು ನೈಟ್ ಲೈಟ್. ಈ ಲೈಟಲ್ಲಿ ಇದು 3 ಕಲರ್ಸ್ ಇದೆ. ನನಗೇನು 3 ಕಲರ್ಸ್ ಅಷ್ಟೊಂದು 3 ಡಿಫ್ರೆನ್ಸ್ ಅಂತ 3ನೂ ಡಿಫ್ರೆಂಟ್ ಆಗಿ ಏನು ಗೊತ್ತಾಗಿಲ್ಲ. 2 ಕಲರ್ ಒಂದೇ ಥರ ಇದೆ. ಒಂದು ಮಾತ್ರ ಸ್ವಲ್ಪ ವಾರ್ಮ್ ಆಗಿದೆ. ಬಟ್ ಚೆನ್ನಾಗಿದೆ, ತುಂಬ ಲೈಟ್ ಬರುತ್ತೆ. ಇದನ್ನು ಪ್ಯಾಕ್ ಚೆನ್ನಾಗಿ ಮಾಡಿದ್ದಾರೆ. ಒಂದು ಬಾಕ್ಸ್ ಹಾಕಿ ಅದ್ರ ಮೇಲೆ ಒಂದು ಬಾಕ್ಸಲ್ಲಿ ಕಳಿಸಿದ್ದಾರೆ. ಇದು ನನಗೆ ಫಸ್ಟಿಗೆ ಗೊತ್ತಾಗಲೇ ಇಲ್ಲ ಏನು ಡಿಫ್ರೆನ್ಸ್ ಇದೆ ಕಲರ್ ಅಂತ. ಅದಕ್ಕೆ ಅದನ್ನು ಪ್ರೆಸ್ ಮಾಡ್ತಿದ್ದೀನಿ. ಅದು ಪ್ರೆಸ್ ಏನಿಲ್ಲ, ಜಸ್ಟ್ ಟಚ್ ಮಾಡಿದ್ರೆ ಸಾಕು, ಚೇಂಜ್ ಆಗುತ್ತೆ. ಇದನ್ನು ಚಾರ್ಜ್ ಮಾಡ್ಕೊಬೋದು ನಾವು. ಮತ್ತು ಅಲ್ಲಿ ಕೆಳಗಡೆ ಒಂದು ಸ್ವಿಚ್ಚು ಆನ್ ಆಫ್ ಅಂತ ಕೊಟ್ಟಿದ್ದಾರೆ. ನನಗೆ ಅಲ್ಲಿ ಡಿಫ್ರೆನ್ಸೇ ಗೊತ್ತಾಗ್ತಿಲ್ಲ, ಅದಕ್ಕೆ ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ಆಫ್ ಅಂತ ಇದೆ, ಅದನ್ನ ಆಫ್ ಮಾಡ್ಕೊಬೇಕು. ಇವಾಗ ಪ್ರಾನ್ಸ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನ ಅಷ್ಟೊಂದು ನೀಟಾಗಿ ಕವರೇ ಆಗಿಲ್ಲ. ನಾನು ಸೈಡಲ್ಲಿ ಮಾಡಿಬಿಟ್ಟಿದ್ದೀನಿ ವೀಡಿಯೋ, ನನಗೆ ಗೊತ್ತಾಗಲೇ ಇಲ್ಲ. ಆಮೇಲೆ ಎಡಿಟ್ ನೋಡುವಾಗಲೇ ಗೊತ್ತಾಯಿತು ಇದು ಕಾಣ್ತಾನೇ ಇಲ್ಲ ಅಂತ. ಈ ಥರ ಪ್ರಾನ್ಸ್ ಕ್ಲೀನ್ ಮಾಡಿ ಕೊಟ್ಟಿರ್ತಾರಲ್ಲ ಫಿಶ್ ಶಾಪಲ್ಲಿ, ಅದನ್ನು ಬ್ಯಾಕ್ ಸೈಡು ಮತ್ತು ಅದ್ರ ಮಿಡ್ಲು, ಅಂದರೆ ಅದ್ರ ಬೆನ್ನು ಮತ್ತು ಹೊಟ್ಟೆಯಲ್ಲಿ ಒಂದು ದಾರದ ಥರ ಇರುತ್ತೆ. ಅದು ಪ್ರಾನ್ಸಲ್ಲಿ ಏನೋ ಇರುತ್ತೆ. ಅದನ್ನು ತೆಗಿಬೇಕು. ಅದನ್ನು ತೆಗ್ದು ತಿಂದಿಲ್ಲ ಅಂತ ಅಂದರೆ ಹೊಟ್ಟೆ ನೋವು ಆ ಥರ ಎಲ್ಲ ಬರೋ ಚಾನ್ಸಸ್ ಇರುತ್ತಂತೆ. ಮತ್ತು ಅದು ಡೈಜೆಸ್ಟಿವ್ ಸಿಸ್ಟಮ್ ಅನಿಸುತ್ತೆ. ಅದು ರಿಮೂವ್ ಮಾಡಿನೇ ನಾವು ತಿನ್ನಬೇಕು. ಅದಕ್ಕೆ ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಈ ಥರ ಅದನ್ನು ಚಾಕುಲ್ ಮಧ್ಯದಲ್ಲಿ ಅದು ಮೇಲೆ ಒಂದು ಅಡ್ಡ ಲೈನ್ ಥರ ಇರುತ್ತೆ. ಅದು ಹಿಂಗೆ ಉದ್ದ ಲೈನ್ ಇರುತ್ತಲ್ಲ, ಅದ್ರ ಮೇಲೆ ಅಡ್ಡ ಲೈನ್ ಇರುತ್ತೆ. ಅದನ್ನು ಜಸ್ಟ್ ಹಿಂಗೆ ಟಚ್ ಮಾಡಿದ್ರೆ ಚಾಕುಲದ್ದು ಕಟ್ ಆಗುತ್ತೆ. ಅದು ಕಟ್ ಆದಮೇಲೆ ಇದನ್ನು ತೆಗೆದ್ರೆ ಆಯಿತು. ಈ ಥರ ಕ್ಲೀನ್ ಮಾಡಿ ಇದನ್ನು ಮತ್ತೆ ಒಂದು 2 ಟೈಮ್ಸ್ ವಾಶ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಕ್ಲೀನ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಒಂದು 2-3 ಟೈಮ್ಸು. ಇವಾಗ ಇದಕ್ಕೆ 3 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಈ ಸಲ ಫಿಶ್ ಮಸಾಲ ಎಲ್ಲ ಏನೂ ಹಾಕ್ತಿಲ್ಲ. ಫಿಶ್ ಮಸಾಲ ಹಾಕಿನೂ ಮಾಡ್ಬೋದು, ಬಟ್ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಇದು ಧನಿಯಾ ಪೌಡರು, ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಉಪ್ಪು ಹಾಕ್ಕೊಂಡು ಇವಾಗ ಹುಣಸೆಹಣ್ಣು ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡಿದ್ಮೇಲೆ ಉಪ್ಪು ಬೇಕಾ ಬೇಡವಾ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ನಾನು ಟರ್ಮರಿಕ್ ಮರ್ತೋಗ್ಬಿಟ್ಟಿದ್ದೆ. ಇವಾಗ ಒಂದು ಸ್ವಲ್ಪ ಅರಿಶಿಣದ ಪುಡಿ ಇಷ್ಟು ಹಾಕಿ ಪ್ರಾನ್ಸನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಪ್ರಾನ್ಸನ್ನು ಬೇಕಂದರೆ ನೀವು ಮುಂಚೆನೇ ಅರಿಶಿಣ ಮತ್ತು ಉಪ್ಪು ಹಾಕಿ ವಾಶ್ ಮಾಡಿ ಇಡ್ಬೋದು. ನಾನಿದು ತಕ್ಷಣವೇ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಏನು ಅರಿಶಿಣ ಉಪ್ಪು ಹಾಕಿ ವಾಶ್ ಮಾಡಿಲ್ಲ. ಹಾಗೆ ವಾಶ್ ಮಾಡಿ ಇದಕ್ಕೆ ಹಿಂಗೆ ಮ್ಯಾರಿನೇಟ್ ಮಾಡಿ ಇಡ್ತಾಯಿದ್ದೀನಿ. ಮ್ಯಾರಿನೇಟ್ ಒಂದು 20 ಮಿನಿಟ್ಸ್ ಇಲ್ಲ 30 ಮಿನಿಟ್ಸ್ ಮಾಡಿ. 1 ಅವರ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. 1 ಅವರ್ ಇಲ್ಲಾಂದರೆ ನೀವು ಕುಕ್ ಮಾಡೋಕ್ಕಿಂತ ಮುಂಚೆ ಬೆಳಿಗ್ಗೆ ತಂದಿದ ತಕ್ಷಣವೇ ಮಾಡಿ ಊಟ ಮಾಡುವಾಗ ಇದನ್ನು ಫ್ರೈ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಇದನ್ನು ತವಾ ಮೇಲೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಆಗಿ ಹೋಗ್ಬಿಡ್ತು. ನೀರಲ್ಲ, ಏನು ಹುಣಸೆಹಣ್ಣು ರಸ ಜಾಸ್ತಿ ಆಗಿ ಹೋಗ್ಬಿಡ್ತು. ಅದಕ್ಕೆ ಅದು ಸ್ವಲ್ಪ ನೀರಾಗಿ ಬಿಟ್ಕೊಂಡಿದೆ. ಅದನ್ನ ಹಂಗೆ ಫ್ರೈ ಮಾಡಿದ್ಮೇಲೆ ಅದು ಸರಿ ಆಯಿತು. ನೀವು ಈ ಪ್ರಾನ್ಸ್ ಫ್ರೈನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾನು ಹಾಕ್ತಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.